ಇವರೆಲ್ಲ ತುಂಬ ಜನ ಇಲ್ಲೇ ಮಲ್ಕೊಂಡಿದ್ದಾರೆ ಕೆಳಗಡೆ. ಓ ಮೈ ಗಾಡ್, ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಗುರು. ನೋಡಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಸ್ಟೇ ಮಾಡ್ತಿರೋದು ಇಲ್ಲೇ ಅನ್ಕೊತೀನಿ. ಇವತ್ತು ಒಂದು ವೇಳೆ ರೂಮ್ ಸಿಕ್ಕಿದ್ರೆ. ಏನು ಗುರು ಇದು? ಏನು ಧರ್ಮಸ್ಥಳ ಟೆಂಪಲ್ಲ ಏನಿದು? ಒಬ್ಬರು ಜನ ಇಲ್ಲ ಟೂರಿಸ್ಟ್ಗಳು. ಮತ್ತೆ ಅದು ಏನು ಮಾಡ್ತಾಯಿದೆ? ಲಕ್ಷ್ಮೀನಾಥ್ ಹೆಸರು. ಓ ಫೈನಲಿ ಗುರು ಟೆಂಪಲಿಗೆ ಬಂದುಬಿಟ್ವಿ. ಏನು ಜನ ಇದ್ದಂಗಿಲ್ಲ ಇವತ್ತು. ಓ ಇನ್ನೂ ಪಿಕಪ್ ಆಗಬೇಕಾ ಹೆಂಗೆ? ಜನ ಇಲ್ಲ. ಬನ್ನಿ ಫಸ್ಟು ರಿವರ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಬರೋಣ. 11:15 ಹೊರಟಿದ್ವಿ ಬೆಂಗಳೂರಿಂದ. ಅಲ್ಲಿಂದ 11:15 ಹೊರಟಿದ್ರೆ ಇಲ್ಲಿ 5:15 ಆಗಿದೆ ಬಂದು ಮುಟ್ಟೋದು. ನಾವು ಜಾಸ್ತಿ ಪಿಟ್ ಸ್ಟಾಪ್ ಕೂಡ ತೊಗೊಂಡಿಲ್ಲ. ಸೊ ನೇತ್ರಾವತಿ ನದಿಯಲ್ಲಿ ಸಖತ್ ಜನ ಗುರು. ಜನ ಅನ್ನೋದಕ್ಕಿಂತ ಸೊ ಅಯ್ಯಪ್ಪ ಮಾಲಾಧಾರಿಗಳು ಒಬ್ಬ ಎಲ್ಲರೂ ಅವರೇ. ಸ್ವಾಮಿ ಶರಣ ಒಬ್ಬ ಈ ಚಳಿಯಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೊರಟಿದ್ದಾರೆ ಎಲ್ಲ. ಇವರೆಲ್ಲ ತುಂಬ ಜನ ಇಲ್ಲೇ ಮಲ್ಕೊಂಡಿದ್ದಾರೆ ಕೆಳಗಡೆ. ಐ ಥಿಂಕ್ ನನ್ನ ಪ್ರಕಾರ ಇವರೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಅಥವಾ ನಾರ್ಮಲಾಗಿ ಬೆಳಿಗ್ಗೆ ಬೇಗ ಬಂದು ಮಲ್ಕೊಂಡಿದ್ದಾರಾ, ಐ ಮೀನ್ ರಾತ್ರಿನೇ ಮಲ್ಕೊಂಡಿದ್ದಾರಾ ಗೊತ್ತಿಲ್ಲ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಯಾತ್ರೆ ಸ್ವಾಮಿಗಳೇ. ಒಬ್ಬ ಸ್ವಾಮಿ ಶರಣಮಯ್ಯಪ್ಪ ಅಮ್ಮ ಎಲ್ಲ ಕಡೆ ಅವರೇ. ಸ್ವಾಮಿ ಶರಣ. ಇದು ಸ್ವಲ್ಪ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಬ್ಯುಸಿ ಇರುತ್ತೆ. ಸೊ ನನ್ನ ಪ್ರಕಾರ ದೇವಸ್ಥಾನದ ಒಳಗಡೆ ತುಂಬ ಕಮ್ಮಿ ಜನ ಇದ್ದಂಗಿದೆ ಪಾರ್ಕಿಂಗು. ಬಟ್ ನೋಡ್ಬೇಕು ಏನಂತ ಒಳಗಡೆ ಹೆಂಗಿದೆ ಅಂತ. ವಾ ಅಂತೂ ಇಂತೂ ಸ್ವಾಮಿ ಸನ್ನಿಧಾನಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ದೀವಿ ಸೇಫಾಗಿ. ಥ್ಯಾಂಕ್ ಯು ಮಂಜುನಾಥ. ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರ ಹತ್ರ ಕೇಳಬೇಕು ಇವಾಗ. ಯಾರ್ದು ರಿಕ್ಷಾ ಡ್ರೈವರ್ ಹತ್ರ ಕೇಳೋದೇ ಬೆಸ್ಟು, ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿನ ಲೋಕಲ್ಸ್ ಅಲ್ಲ ಅವರು. ವಾಹನ ನಿಲುಗಡೆ. ಓಕೆ, ಲೆಫ್ಟ್ಗೆ ಹೋಗ್ಬೇಕಾ? ಓಕೆ, ಟೆಂಪಲ್ಗಾದರೆ ಸ್ಟ್ರೈಟ್ ಹೋಗ್ಬೇಕು. ಓ ಸರ್, ಇಲ್ಲಿ ಪಾರ್ಕಿಂಗ್ ಎಲ್ಲಿ? ಪಾರ್ಕಿಂಗ್ ಅಲ್ಲ. ಓಕೆ ಓಕೆ. ಓ ಮೈ ಗಾಡ್, ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಗುರು. ನೋಡಿದರೆ ಒಂಥರ ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ನಾರ್ಮಲ್ ಮಾಲೆ ಧರಿಸದೆ ಇಲ್ಲದೆ ಇರೋವರೇ ತುಂಬ ಕಮ್ಮಿ. ಇಲ್ಲ ಕಣ. ಓ ಇಲ್ಲ, ಇಲ್ಲಿ ಮಲ್ಕೊಂಡಿದ್ದಾರೆ ಗುರು. ಬೆಸ್ಟ್ ಇಲ್ಲೇ. ಇಲ್ಲ ಹಾಕ್ಬಿಡು ಮಗ. ಸೈಕ್ ಗುರು. ಸೊ 10 o'clock ಹಂಗೆ ರೂಮ್ ಸಿಗುತ್ತೆ ಅಂತ ಹೇಳಿದರು. ಇವಾಗ ಅಲ್ಲಿ ಹೋಗಿ ಕಾಯಬೇಕು. ಸೊ ಫಸ್ಟ್ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ್ರು ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ನಿದ್ದೆ ಎಳೀತಾ ಇದೆ. ಅಂದರೆ ಅಲ್ಲಿ ನಾಷ್ಟ ಮಾಡ್ತಾ ಅಲ್ಲೇ ಒಂದು ನ್ಯಾಪ್ ಹಾಕ್ಬಿಟ್ಟೆ ಒಂದು ಚಿಕ್ಕದು. ಇನ್ನೇನು ಮಾಡೋಣ ಅಂತೀರ? ಅಯ್ಯೋ ದೇವ, ರಾತ್ರಿ ಡೇ ನಿದ್ದೆ ಇಲ್ಲ, ಗಾಡಿ ಓಡಿಸಿದ್ದು. ತಲೆ ಎಲ್ಲ ಕೆಟ್ಟೋಗ್ತಾಯಿದೆ. ಎಷ್ಟೊತ್ತಿಗೆ ಎದ್ದೇಳ್ತೀನೋ ಗೊತ್ತಿಲ್ಲ ಇವಾಗ ನಿದ್ದೆ ಮಾಡಿದ್ರೆ. ಲೆಟ್ಸ್ ಸಿ. ಐ ಥಿಂಕ್ ಅನ್ನದಾನ ದೇವ್ರ ಪ್ರಸಾದಕ್ಕೆ ಸಹಿತ ಊಟ ಮಾಡಬೇಕು. ಅದು ಎಷ್ಟೊತ್ತಿಗೆ ಹೋಗಬೇಕು ಗೊತ್ತಿಲ್ಲ. ಯಾರ ಹತ್ರ ಕೇಳಬೇಕು ಎಷ್ಟೊತ್ತಿಗೆ ಅಂತ. ಮನೆ
ಇವತ್ತು ನಾವು ಸ್ಟೇ ಮಾಡ್ತಿರೋದು ಇಲ್ಲೇ ಅನ್ಕೊತೀನಿ. ಇವತ್ತು ಒಂದು ವೇಳೆ ರೂಮ್ ಸಿಕ್ಕಿದ್ರೆ, ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹುಡ್ಕಾಡ್ಬೇಕು. ಬನ್ನಿ ಏನಾಗುತ್ತೆ ನೋಡೋಣ. ಬಟ್ ಲೊಕೇಶನ್ ವ್ಯೂ ಮತ್ತು ಸಖತ್ತಾಗಿದೆ ಮಾತ್ರ, ಚಿಂದಿ. A few moments later. ಅಂತೂ ಇಂತೂ ಹೋಟೆಲ್ ಚೆಕ್-ಇನ್ ಹಾಕಿದ್ದೀನಿ. ಸೊ ಇಲ್ಲೇ ಯಾವುದೋ ಒಂದು 2 ಪ್ಲೇಸ್ ಇದೆ. ಹತ್ರ ಆನೆದೇನೋ ಒಂದು ಇದೆಯಂತೆ, ಮತ್ತು ಆ ಕಡೆ ನೇತ್ರಾವತಿ ರಿವರ್ ಬ್ರಿಡ್ಜ್ ಏನೋ ಸಮಥಿಂಗ್ ಇದೆಯಂತೆ. ಅದರ ಆಚೆ ಮತ್ತೇನೋ ಒಂದು ಚಿಕ್ಕ ಏನೋ ಟೆಂಪಲ್ ಇದೆಯಂತೆ, ಮಾನ್ಯುಮೆಂಟ್ಸ್. ಸೊ ಅದನ್ನು ನೋಡ್ಕೊಂಬರೋಣ ಅಂತ ಹೊರಡೋಣ. ಸೊ ನಿದ್ದೆ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ನಿದ್ದೆ ಬರ್ತಾಯಿತ್ತು. ಬಟ್ ಏನೋ ಗೊತ್ತಿಲ್ಲ, ನಿದ್ದೆ ಎಲ್ಲ ಆರೋಯ್ತು. ಹೇಗೂ ಬಂದಿದ್ದೀವಿ ತಿರ್ಗಾಡೋಣ ಅಂತ ಗಾಡಿ ಎತ್ಕೊಂಡ್ಬಿಟ್ಟಿದ್ವಿ. ಗೇರಪ್ ಏನೂ ಆಗಿಲ್ಲ. ಈ ಶೆಕೆಯಲ್ಲಿ ಗೇರಪ್ ಆಗಿಬಿಟ್ರೆ ಮತ್ತೆ ಬೆಂದೋಗ್ಬಿಡ್ತೀವಿ ಒಳಗಡೆ. ಅವಾಗ ನಾನು ಬರುವಾಗ ಚೆಕ್-ಇನ್ಗೆ ಸಾಕಷ್ಟು ಜನ ಇದ್ರಿ ಇಲ್ಲಿ ನೋಡಿ. ಇವಾಗ ಒಂದೇ ಒಂದು ಹುಳ ಇಲ್ಲ, ಒಬ್ಬರಿಲ್ಲ ಗುರು ಇಲ್ಲಿ. ಇದೆಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಡ್ ಆ್ಯಂಡ್ ರನ್ ಬೈ ಟೆಂಪಲ್. ಹಾಗಾಗಿ ನಿಮಗೆ ಆಕ್ಸೆಸಬಲ್ ಈಸಿಯಾಗಿರುತ್ತೆ ಈ ಗೆಸ್ಟ್ ಹೌಸ್ಗಳೆಲ್ಲ. ಕೆಲವೊಬ್ರು ಪ್ರೈವೇಟೈಸೇಷನ್ ಆಗಿದ್ದರೆ ರೇಟು ಗಗನ ಕೇಳ್ತಾಯಿದ್ರು. ಬಟ್ ಮ್ಯಾನೇಜ್ ಬೈ ಟೆಂಪಲ್ ಆಗಿರೋದ್ರಿಂದ ಪರವಾಗಿಲ್ಲ, ಎಕನಾಮಿಕಲ್ ಪ್ರೈಸ್ ಇದೆ ಎಲ್ಲ. ಬಟ್ ಸಿಗೋದು ಕಷ್ಟ, ಅದನ್ನು ಮ್ಯಾನೇಜ್ ಮಾಡಬೇಕು. ಕೆಲವುದೆಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ. ನಾನು ಆನ್ಲೈನ್ ಬುಕ್ಕಿಂಗ್ ಟ್ರೈ ಮಾಡಿದೆ, ಬಟ್ ನನ್ನ ಡೇಟ್ಗೆ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಏನು ಗುರು ಇದು? ಏನು ಧರ್ಮಸ್ಥಳ ಟೆಂಪಲ್ಲ ಏನಿದು? ಒಬ್ಬರು ಜನ ಇಲ್ಲ ಟೂರಿಸ್ಟ್ಗಳು. ಇಲ್ಲೇನು ಯಾವುದೋ ಏನು ಹೇಳಿದ್ರು ಆ ಟೈಮ್ ಆನೆದೇನೋ ಇದೆಯಂತ ಇಲ್ಲಿ ನೋಡೋಕ್ಕೆ. ಬಟ್ ಬನ್ನಿ ಹೋಗೋಣ ಎಲ್ಲಿದೆ ಅಂತ. ಜಮಾ ಉಗ್ರಾಣ ಸರ್, ಆನೆದೇನೋ ಇದೆಯಂತಲ್ಲ, ಗೊತ್ತಿಲ್ವಾ? ಆನೆದೇನೋ ಇದೆಯಂತಲ್ಲ, ಆನೆ ಶಿಬಿರ ಏನೋ ಇದೆಯಂತೆ. ಅಣ್ಣ ಇಲ್ಲಿ ಆನೆ ಕ್ಯಾಂಪ್ ಏನೋ ಇದೆ ಅಂತೆ. ಸ್ಟ್ರೈಟಾ? ಓಕೆ, ಥ್ಯಾಂಕ್ ಯು ಅಣ್ಣ. ಸ್ಟ್ರೈಟ್ ಅಂತೆ, ಹೋಗೋಣ ಬನ್ನಿ. ಇದ್ಯಾವುದು ಚಂದ್ರಮೌಳಿ ಬಸದಿ ಅವ್ರು ಇದೇ ಹೇಳಿದ್ರು ಅವಾಗ, ಲ್ಯಾಂಡ್ ಮಾರ್ಕು. ನಂಗೆ ನೆನಪೋಯ್ತು, ನೋಡೋಣ ಹೇಗಿದೆ ಅಂತ. ಇದೇನಾ ಏನು ಗುರು ಆನೆ ವೀಕ್ಷಣಾ ಸ್ಥಳ? ಮತ್ತೆ ಇದೇನಾ ಏನು? ಇಲ್ಲ ಅನಿಸುತ್ತೆ, ಇದೆಲ್ಲ ಹಾಕಿದಾರಲ್ಲ ಆನೆಗಳಿಲ್ಲ. ಬಟ್ ಎಲ್ಲಿದೆ ಆನೆ? ಇದೆ, ಎಲ್ಲಿದೆ ಮಚ್ಚ? ನೋಡ ತಲೆ ಹೆಂಗೆ ಆಡ್ಸುತ್ತೆ ನೋಡೋದು. ಸೈಕ್ ಮಚ್ಚ, ಅದು ಏನು ಮಾಡ್ತಾ ಇದೆ? ಲಕ್ಷ್ಮೀನಾದ್ರ ಹೆಸರು. ಅವ್ರು ಲಕ್ಷ್ಮಿ ಅಂತ ಕರಿತಿದ್ದಾರೆ, ಅದ್ರ ಹೆಸರು ಲಕ್ಷ್ಮೀ ಬಾಕಿ. ಹೆಂಗೆ ಗುರು ತಲೆ ಆಡಿಸ್ತಾ ಇದೆ ಅದು? ಮಜ ಎಷ್ಟು ಚಂದ ತಲೆ ಆಡಿಸ್ತಾ ಇದೆ ನೋಡ. ಸೈಕು ಗುರು. ನಾವು ಬಂತಲ್ಲ ಅಲ್ಲೇ ಹೋಗ್ಬೇಕು. ನಾನು ಹೇಳಿದ್ನಲ್ಲ ಅಲ್ಲೇ ಮೇಲ್ಗಡೆ ನೇತ್ರಾವತಿ ಏನೋ ಸಮಥಿಂಗ್ ಇದೆ. ಬನ್ನಿ ಇವಾಗ R15 ತಗೊತಾ ಇದ್ದೀನಿ. ಬಾಸ್, ಸೀಟಿಂಗ್ ಪೊಸಿಷನ್ ಕಂಪ್ಲೀಟಾಗಿ ಡಿಫ್ರೆನ್ಸ್ ತೋರಿಸ್ತಾ ಇದೆ ಗುರು. ಸ್ಪೋರ್ಟ್ಸ್ ಬೈಕು, ನೇಕ್ಡ್ ಬೈಕು. ಅವನಿಗದು ಸೂಟ್ ಆಗುತ್ತೆ, ಬಟ್ ನನಗೂ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಅಯ್ಯೋ ದೇವ. ನೋಡೋಣ ಹೇಗಾಗುತ್ತೆ, ಓಡಿಸೋಣ. ಐ ಥಿಂಕ್ ಓಡಿಸಿದ್ದೀನಿ ನಾನು, ಬಟ್ ಈ ಗಾಡಿನ ಓಡಿಸಿಲ್ಲ. ಐ ಮೀನ್ ವ್ಲಾಗ್ ಮಾಡುವಾಗ ಓಡಿಸಿಲ್ಲ. ಬನ್ನಿ ಇವಾಗ ಏನೋ ನೇತ್ರಾವತಿ ರಿವರ್ ಸಮಥಿಂಗ್ ಏನೋ ಬ್ರಿಡ್ಜ್ ಏನೋ ಸಮಥಿಂಗ್ ಇದೆಯಪ್ಪ ಅಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಖತ್ ಕಾಂಪ್ಯಾಕ್ಟ್ ಅನಿಸ್ತಾ ಇದೆ ಗುರು ನನಗೆ. ಅಂತ ಹೇಳಿದ್ರೆ ನನ್ನ ಟ್ಯಾಂಕ್ ಮೇಲೆ ಮಲ್ಕೊಡಂಗೆ ಅನಿಸ್ತಾ ಇದೆ ನನಗೆ ಗಾಡಿ.
ಅಯ್ಯೋ ದೇವ, ಬಟ್ ಜನನೇ ಕಾಣಿಸ್ತಾ ಇಲ್ಲಪ್ಪ ಧರ್ಮಸ್ಥಳದಲ್ಲಿ. ನೋಡೋಣ.